ಅಪೌಷ್ಟಿಕ ಮಕ್ಕಳ ಪಾಲಿನ ದೇವರು ಎಂದೇ ಖ್ಯಾತಿವೆತ್ತ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೆಸರಾಂತ ಸಹನಾ ಆಸ್ಪತ್ರೆಯ ರೂವಾರಿ ಹೆಸರಾಂತ ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜ್. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮಕ್ಕಳಲ್ಲಿನ ಅಪೌಷ್ಟಿಕತೆ ನಿವಾರಣೆ ನಿಟ್ಟಿನಲ್ಲಿ ಸಂಶೋಧನೆ ನಡೆಸಿ ಗುಣಮಟ್ಟದ ಆರೋಗ್ಯ ಸೇವೆ, ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳ ಮೂಲಕ ಮಕ್ಕಳ ಆರೋಗ್ಯ ಸುಧಾರಿಸಲು ಸಾಧ್ಯ ಎಂಬ ಹೊಸದೊಂದು ಚಿಂತನೆಗೆ ಮುನ್ನುಡಿ ಬರೆದವರು. ಡಾಕ್ಟರ್ ಕೆ ಶಿವರಾಜ್, ಮಕ್ಕಳ ತಜ್ಞ, ಸಹನಾ ಮಕ್ಕಳ ಆಸ್ಪತ್ರೆ ಸಿನ್ನೂರು. ಕಳೆದ 30 ವರ್ಷಗಳಿಂದ ನಾನು ಸಿನ್ನೂರಿನಲ್ಲಿ ಮಕ್ಕಳ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಕಳೆದ 25 ವರ್ಷಗಳಿಂದ ಸಹನಾ ಹೈಟೆಕ್ ಮಕ್ಕಳ ಆಸ್ಪತ್ರೆ ಅಂತ ಒಂದು ಆಸ್ಪತ್ರೆ ಮಾಡಿದ್ವಿ. ಮೊಟ್ಟ ಮೊದಲ ಬಾರಿಗೆ ನಾವು ಸಿನ್ನೂರಿನಲ್ಲಿ 2000ರಲ್ಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರ ಸೇವೆ ಮನೆ ಬಾಗಿಲು ಅಂದ್ಬಿಟ್ಟು 25 ವರ್ಷಗಳ ಹಿಂದೆ ನಾವು ಬೆಂಗಳೂರಿನಿಂದ, ದಾವಣಗೆರೆಯಿಂದ, ಹುಬ್ಬಳ್ಳಿಯಿಂದ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ನಮ್ಮ ಆಸ್ಪತ್ರೆ ಕರೆಸ್ಬಿಟ್ಟು ಸೇವೆಯನ್ನು ಮಕ್ಕಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಪ್ರಾರಂಭ ಮಾಡಿದಾಗ ತುಂಬ ಶೋಚನೀಯ ಸ್ಥಿತಿಯಲ್ಲಿತ್ತು ನಮ್ಮ ತಾಲೂಕಿನ ಆರೋಗ್ಯ ಸ್ಥಿತಿಗತಿಗಳು. ಒಂದು ಸಣ್ಣ ಮಗು ಏನಾದರೂ ಪ್ರೀಟರ್ಮ್ ಮಗು ಏನಾದರೂ ಹುಟ್ಟಿದರೆ 7 ತಿಂಗಳಲ್ಲಿ 6 ತಿಂಗಳಲ್ಲಿ ತೂಕ ಕಡಿಮೆ ಇರೋ ಮಕ್ಕಳು ಏನಾದರೂ ಹುಟ್ಟಿದರೆ ಅವ್ರನ್ನ ಹುಬ್ಬಳ್ಳಿ ಅಥವಾ ರಾಯಚೂರಿಗೆ ತಗೊಂಡು ಹೋಗೋಂಥ ಪರಿಸ್ಥಿತಿ ಇತ್ತು. ಎಷ್ಟೋ ಸತಿ 1 kg 1.5 kg ಮಕ್ಕಳುಗಳು ದಾರಿಯಲ್ಲೇ ಮೃತಪಡ್ತಾಯಿದ್ವು. ಮೊಟ್ಟ ಮೊದಲ ಬಾರಿಗೆ ಇನ್ಕ್ಯುಬೇಟರ್ ಸೌಲಭ್ಯವನ್ನು ಕೊಟ್ಟು ಆ ಥರ ಮಕ್ಕಳನ್ನ ಉಳಿಸೋಕೆ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭ ಸೇವೆ 2 ವರ್ಷದ ಕೆಳಗೆ ನಾವು ನಮ್ಮ ಆಸ್ಪತ್ರೆ ಪಕ್ಕದಲ್ಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ತೆಗೆದ್ವಿ. ಆ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಅಂದರೆ ಎಲ್ಲ ಮಕ್ಕಳ ಆರೋಗ್ಯದ ಎಲ್ಲ ಸೌಲಭ್ಯಗಳು ಒಂದೇ ಆಸ್ಪತ್ರೆಯಲ್ಲಿ ಸಿಗಬೇಕಂದ್ಬಿಟ್ಟು ಅದರಲ್ಲಿ ಮಕ್ಕಳ ಸರ್ಜರಿಗಳಾಯಿತು, ಮಕ್ಕಳಿಗೆ ಬರುವಂಥ ಲಿವರ್ ತೊಂದರೆಗಳಾಯಿತು, ಹೃದಯ ರೋಗ ತೊಂದರೆಗಳಾಯಿತು, ಇವೆಲ್ಲ ತೊಂದರೆಗಳನ್ನು ಒಬ್ಬ ಡಾಕ್ಟರ್ನ ಕರೆಸ್ಬಿಟ್ಟು ಸೇವೆಯನ್ನು ಮಾಡ್ತಾಯಿದ್ವಿ. ಈ ಸೇವೆ ನಿರಂತರವಾಗಿ ಕಳೆದ 30 ವರ್ಷಗಳಿಂದ ನಡೀತಾ ಇದೆ. ಇದಕ್ಕೆ ನಾನು ಆಭಾರಿ ಆಗಿರೋದು ಅತಿಥಿ ದೇವೋ ಭವ ಅನ್ನಂಗೆ ನಮ್ಮ ಸಣ್ಣ ಪುಟ್ಟ ಮಕ್ಕಳ ಪಾಲಕರಿಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು 30 ವರ್ಷದ ಕೆಳಗೆ ನಾವು ಆಸ್ಪತ್ರೆ ಸ್ಟಾರ್ಟ್ ಮಾಡಿದಾಗ ಯಾವುದೇ ಥರದ ಏನೂ ಪ್ರಶ್ನೆ ಕೇಳದೇ ನಾವು ಮಾಡಿದ ಚಿಕಿತ್ಸೆಗಳನ್ನು ಒಪ್ಪಿಕೊಂಡು ನಮ್ಮ ಮೇಲೆ ನಂಬಿಕೆ ಭರವಸೆ ಇಟ್ಟು ನಾವು ಇಲ್ಲಿವರೆಗೆ ಬೆಳೆಯಲು ಕಾರಣವಾಗಿದ್ದು ಅತಿಥಿ ದೇವೋ ಭವ ಅಂದಾಗ ನಮ್ಮ ವೈದ್ಯರ ಅತಿಥಿಗಳು ನಮ್ಮ ಪಾಲಕರು ಮತ್ತು ನನ್ನ ಚಿಕ್ಕ ಮಕ್ಕಳು. ಡಾಕ್ಟರ್ ಶಿವರಾಜ್ ಅವರು ಸಿಂಧನೂರಿನ ದಿವಂಗತ ಗೋವಿಂದ ರೆಡ್ಡಿ ಮತ್ತು ಸರಸ್ವತಿ ಅವರ ಸುಪುತ್ರರಾಗಿ 15/2/1969 ಜನಿಸಿದ್ರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸರ್ಕಾರಿ ಶಾಲೆ ಮಸ್ಕಿಯಲ್ಲಿ ಪೂರೈಸಿ ಗುಲ್ಬರ್ಗಾದಲ್ಲಿ ಪಿಯುಸಿ ಮತ್ತು ಎಂಬಿಬಿಎಸ್ ಪದವಿ ಪಡೆದ್ರು. ಬೆಳಗಾವಿಯ ಕೆಎಲ್ಇ ಸಂಸ್ಥೆಯಲ್ಲಿ ಎಂಡಿ ಮುಗಿಸಿದ್ರು. ಅಮೆರಿಕಾದ ಪ್ರತಿಷ್ಠಿತ ಬಾಸ್ಟನ್ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆಯ ಕೊರತೆ ಕುರಿತು ಅಧ್ಯಯನ ನಡೆಸಿ ಸ್ನಾತಕೋತ್ತರ ಪದವಿ ಪಡೆದ್ರು. ಹೈದರಾಬಾದ್, ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಏಕೈಕ ಮಕ್ಕಳ ಪೌಷ್ಟಿಕ ತಜ್ಞರು ಇವರಾಗಿದ್ದಾರೆ. ವೈದ್ಯಕೀಯ ಸೇವೆಗೆ ನಾವು ಯೂಶಲಿ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಕೊನೆ ಉಸಿರಿರೋವರೆಗೆ ನಾವು ಸೇವೆ ಮಾಡ್ಬೋದು. ಅದಕ್ಕೆ ರಿಟೈರ್ಮೆಂಟ್ ಏನೂ ಇಲ್ಲ. ಬೇರೆ ನೀವು ಫೀಲ್ಡ್ಗಳನ್ನು ತೊಗೊಂಡ್ರೆ ರಾಜಕೀಯ ವೃತ್ತಿಯಲ್ಲಿ ನೀವು ಕೊನೆವರೆಗೆ ಸೇವೆ ಮಾಡ್ಬೋದು, ಅದು ಬೇರೆ ಮಾತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಏನಾದರೂ ನಿಷ್ಕಳಂಕವಾಗಿ ಯಾವುದೇ ಒಂದು ಪ್ರತಿಫಲಾಕ್ಷೆ ಇಲ್ಲದೆ ಏನಾದರೂ ಸೇವೆ ಮಾಡುವಂಥ ಒಂದು ಫೀಲ್ಡ್ ಇದ್ದರೆ ಅದು ವೈದ್ಯಕೀಯ ಕ್ಷೇತ್ರ. ನಾವು ಕೊನೆ ಉಸಿರಿರೋರಿಗೆ ನಮ್ಮ ಬೇಸರ ಆಗೋವರೆಗೆ ನಾವು ಪ್ರಾಕ್ಟೀಸ್ ಮಾಡೋಂಥ ಒಂದು ಕ್ಷೇತ್ರ ಏನಾದರೆ ವೈದ್ಯಕೀಯ ಕ್ಷೇತ್ರ. ಆ ಕಾರಣದಿಂದ ನಾವು ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು. 30 ವರ್ಷದ ಸಾಧನೆಗಳಲ್ಲಿ ನಾನು ತುಂಬ ತೃಪ್ತಿ ಸಿಕ್ಕಿರೋದಂದರೆ ನನ್ನ ವೈದ್ಯಕೀಯ ಜೀವನದಲ್ಲಿ. ಇವತ್ತೇನಾದರೂ ಯಾಕಿಷ್ಟು ದಿನಕ್ಕೆ ಎಲ್ಲರೂ 6 ತಾಸು 8 ತಾಸು ಕೆಲಸ ಮಾಡಿದ್ರೆ ಯಾಕೆ 14 ತಾಸು ಕೆಲಸ ಮಾಡ್ತೀಯ ಅಂತ ಹೇಳಿದ್ರೆ ನನಗೆ ಅದ್ರಲ್ಲಿ ಖುಷಿ ಕೊಡುತ್ತೆ. ಎಲ್ಲಿವರೆಗೆ ನೀವು ವೃತ್ತಿನ ಪ್ರೀತಿಸ್ತೀರ ಅದು ನಿಮಗೆ ಸ್ಟ್ರೆಸ್ ಅಂತ ಅನಿಸೋದೇ ಇಲ್ಲ. ನನ್ನ ಎಷ್ಟೋ ಜನ ಫ್ರೆಂಡ್ಸ್ ಕೇಳ್ತಾರೆ ಏನಾದರೂ ಪಾರ್ಟಿ ಮಾಡಬೇಕಂತ ಅನಿಸ್ಬೇಕಂತಂದರೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಯಾರಾದರೂ ಒಬ್ಬ ವ್ಯಕ್ತಿಗೆ ಅಫೀಮು ಸೇದಿದಾಗ ಏನು ಖುಷಿ ಸಿಗುತ್ತೋ, ಪಾರ್ಟಿ ಮಾಡಿದಾಗ ಏನು ಖುಷಿ ಸಿಗುತ್ತೋ, ಅಥವಾ ಹೊರಗಡೆ ಜಾಲಿ ರೈಡ್ ಹೋದಾಗ ಏನು ಖುಷಿ ಸಿಗುತ್ತೋ, ನನಗೆ ಪ್ರಾಕ್ಟೀಸ್ ಮಾಡಿದಾಗ ಅಷ್ಟು ಖುಷಿ ಸಿಗುತ್ತೆ. ನನಗೇನಾದರೂ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕಂತ ಅನಿಸುತ್ತೆ. ನನಗೆ ದೈಹಿಕವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜಾಸ್ತಿ ಕೆಲಸ ಮಾಡಿದಾಗ ನನಗೆ ತೊಂದರೆಗಳು ಬರುತ್ತೆ ಅಂತ ಒಂದು ಕಾರಣದಿಂದ ನಾನು ಕೆಲಸ ಕಡಿಮೆ ಮಾಡಿದ್ದೀನಿ ಹೊರತಾಗಿ ಇನ್ನೂ ಕೆಲಸ ಮಾಡಲಿಕ್ಕೆ ನನಗೇನಾದರೂ ಕೊಂಡ್ರಿಲ್ಲ. ನನಗೆ
ಸುಮಾರು 20 ವರ್ಷದ ಕೆಳಗಡೆ ನನಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿತ್ತು. 2 ಕಾಲುಗಳಲ್ಲಿ ನನಗೆ ಶಕ್ತಿ ಹೋಗಿತ್ತು. ಆವಾಗ ನಾನು ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಹೇಳಿದ್ರು, ನೀವು ಮುಂಬರುವ ದಿನಗಳಲ್ಲಿ ಏನಾದರೂ 4 ತಾಸಿಗಿಂತ ಜಾಸ್ತಿ ಕೆಲಸ ಮಾಡಿದರೆ ನೀವು ವೀಲ್ ಚೇರ್ ಮೇಲೆ ಬರಬೇಕಂತ ಹೇಳಿದರು. ಅವ್ರು ಹೇಳಿ ಇವತ್ತಿಗೆ 27 ವರ್ಷ ಆಯಿತು. ನಾನು ಇನ್ನೂ ಕೂಡ ಅದೇ ಥರನೇ ಕೆಲಸ ಮಾಡ್ತಾಯಿದ್ದೇನೆ. ಅದಕ್ಕೇನಾದರೂ ಆಗಿದ್ದರೆ ವಿಲ್ ಪವರ್, ನನಗೇನಾದರೂ ಇವು ಸರೆಂಡ್ರ್ ಆಗಿಬಿಟ್ರೆ ಆಗುತ್ತೆ. ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ನೀವು ಸರೆಂಡ್ರ್ ಆಗಿಬಿಟ್ಟು ಕೂತ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಅವನ್ನೆಲ್ಲ ಮೀರಿ ನಾವು ಏನಾದರೂ ಬೆಳಿಬೋದು. ಏನಾದರೂ ಎಷ್ಟೋ ಜನ ಒಂದು ಇಲ್ನೆಸ್ಸನ್ನು, ಒಂದು ಯಾವುದನ್ನು ಕಾಯಿಲೆನೇ ದೊಡ್ಡದು ಮಾಡ್ಕೊಂಡ್ಬಿಟ್ಟು ನನಗೆ ಕಾಯಿಲೆ ಇದೆ ಅಂದ್ಬಿಟ್ಟು ಆ ಕೆಲಸದಿಂದ ಹಿಂದುಳಿತಾರಲ್ಲ, ಅದಕ್ಕೆ ಬರಬಾರ್ದು. ನೀವೇನು ಎಲ್ಲ ಸಾಧನೆಗಳಿಗೆ ನಿಮ್ಮ ಕಾರಣ ವಿಲ್ ಪವರ್. ನಿಮಗೇನಾದರೂ ದೈಹಿಕವಾದ ನ್ಯೂನತೆಗಳಿದ್ದರೂ ಕೂಡ, ನಿಮಗೇನಾದರೂ ತೊಂದರೆಗಳಿದ್ದರೂ ಕೂಡ ನೀವು ಮಾಡಲೇಬೇಕಂತ ನೀವು ಮನಸ್ಸು ಮಾಡಿದ್ರೆ, ಹಾಗಾಗಿಬಿಟ್ಟು ನನಗೇನಾದರೂ ಬೆನ್ನೋವು ಬಂದಾಗ ನನಗೆ ತುಂಬ ಮಾಡಲಾದವರು ನನ್ನ ಆಸ್ಪತ್ರೆಯಲ್ಲಿ ಒಬ್ಬನು ಅಲ್ಲಿ ಯಂಕೋಬ ಅಂತೇಳಿ ಒಂದು ಚಪ್ಪಲಿಕಾಯವನಿದ್ದ. ಅವನಿಗೆ 2 ಕಾಲುಗಳಿದ್ದಿಲ್ಲ. ಅವನು 2 ಕಾಲುಗಳಿದ್ದಿಲ್ಲ. ಅವನು ವೀಲ್ ಚೇರ್ ಮೇಲೆ ಬಂದುಬಿಟ್ಟು ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ಅವ್ನು ಕೂತು ಕೆಲಸ ಮಾಡ್ತಿದ್ದ. ಅದು ಕೊಟ್ಟಿದ್ದೆ ನಾನು ಬೆನ್ನೋವಿದ್ರೆ ನಾನು ಕೆಲಸ ಮಾಡೋಕ್ಕೆ 8 ತಾಸು ಕೆಲಸ ಮಾಡಂತಾರೆ. ಅವ್ನು 2 ಕಾಲಿಲ್ದು ಅವ್ನು 14 ತಾಸು ಕೆಲಸ ಮಾಡ್ತಾನಲ್ಲ, ಅವನು ಯಾಕೆ ನನಗೆ ಪ್ರೇರಣೆ ಆಗಬಾರ್ದು ಅಂದ್ಬಿಟ್ಟು ಅವನ್ನ ನೋಡ್ಕೊಂಬಿಟ್ಟು ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಎಷ್ಟೋ ಸತಿ ಯೋಚನೆ ಮಾಡ್ತೀನಿ ನಾನು, ನಿಮಗೆ ತುಂಬ ಕಾಲು ನೋವು ಬಂದರೆ ಏನು ಮಾಡ್ತೀರಾ, ಕಾಲು ಹೋದರೆ ಏನು ಮಾಡ್ತೀನಿ ಅಂದರೆ, ಎಲ್ಲಿವರೆಗೆ ಡಿಸೈಡ್ ಮಾಡೀನಿ ಅಂದರೆ ವೀಲ್ ಚೇರ್ ಮೇಲೆ ಕೂತು ಕೆಲಸ ಮಾಡ್ಬೋದಲ್ಲ, ಅದಕ್ಕಿಂತ ಜಾಸ್ತಿ ಏನಾಗ್ಬೋದು ಅಂದರೆ ಆ ಮಟ್ಟ ಕೂಡ ನಾವು ಮೆಂಟಲಿ ಪ್ರಿಪೇರ್ ಆದಾಗ ನೀವು ಕೆಲಸ ಮಾಡಲಿಕ್ಕೆ ತಯಾರಾಗ್ಬೋದು. ಸಿಂಧನೂರಿನಲ್ಲಿ ಬಸವ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಹಲವಾರು ಸೌಹಾರ್ದ ಸಹಕಾರಿ ಬ್ಯಾಂಕುಗಳ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವಾರು ಸಾಂಸ್ಕೃತಿಕ ಸಾಮಾಜಿಕ ಸಂಘಗಳ ಸಕ್ರಿಯ ಸದಸ್ಯ. ಕಾರುಣ್ಯ ವೃದ್ಧಾಶ್ರಮಕ್ಕೆ ಶೌಚಾಲಯ, ಅಡುಗೆ ಪರಿಕರಗಳ ಮತ್ತು ಧನ ಸಹಾಯ, ವೃದ್ಧಾಶ್ರಮಕ್ಕೆ ಹಣಕಾಸು ನೆರವು. ಸಿಂಧನೂರಿನ ಸುಕಾಲಪೇಟೆ ಹೊರವಲಯದಲ್ಲಿ ವಾಸಿಸುತ್ತಿರುವ ಚಿಂದಿ ಆಯುವ ಮಕ್ಕಳಿಗೆ ಪ್ರತಿ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ನೀಡುತ್ತಿರುವುದು ಅವರ ಸಮಾಜಮುಖಿ ಆಲೋಚನೆಗೆ ಸಾಕ್ಷಿಯಾಗಿದೆ. ಟಚ್ ಆಗೋದು, ಫೀಲ್ ಆಗೋದಂದರೆ, ಯಾಕಂದರೆ ನಾವು ಮುಂಚೆನೇ ಹೇಳುತ್ತೆ, ನಮ್ಮ ಮನೆಯಲ್ಲಿ ಫಸ್ಟಿಗೆ ಬಂದರೆ ನೋಡೋದು ಬಸವಣ್ಣನ. ನನಗೆ ತುಂಬ ಇಂಪ್ರೆಸ್ ಆಗಿರೋದಂದರೆ ಒಂದು ಬಸವಣ್ಣ, ಒಂದು ಅಂಬೇಡ್ಕರ್ ಮತ್ತು ಅಬ್ದುಲ್ ಕಲಾಂ. ಬಸವಣ್ಣ ಯಾಕೆ ನಾವು ಮಾಡ್ತಾರೆ ಅಂದರೆ, ನಮ್ಮ ಸಮಾಜದಲ್ಲಿ ಇವತ್ತು ಏನಾದರೂ ಅರಾಜಕತೆ ಉಂಟಾಗಿದೆ ಅಂದರೆ, ಆರ್ಥಿಕ ಅಸಮಾನತೆ, ಒಂದು ಲಿಂಗ ಅಸಮಾನತೆ, ಒಂದು ಸಾಮಾಜಿಕ ಅಸಮಾನತೆ, ಎಲ್ಲ ಕಡೆ ಗಲಾಟೆ ತಗೊಂಡಿದ್ದು ನೋಡ್ರಿ. ಏನಾದರೂ ಹೆಚ್ಚು ಕಡಿಮೆ ದುಡ್ಡಿದ್ದವನು ಕಡಿಮೆ ಆದಾಗ ಸಾಮಾಜಿಕ ಅಸಮಾನತೆ ಆದಾಗ ಗಲಾಟೆ ಆಗುತ್ತೆ. ಇವನ್ನ ನಾವು ಸಮಾನ ಮಾಡಲಿಕ್ಕೆ ನನಗೆ ಬಸವಣ್ಣವ್ರ ಕಾರಣ. ನಮ್ಮ ಆಸ್ಪತ್ರೆಯಲ್ಲಿ ಇವತ್ತಿಗೂ ಕೂಡ ಯಾರೇ ಬಂದರೂ ಕೂಡ ಅವರು ಟೋಕನ್ ತೊಗೊಂಡೇ ಬರಬೇಕು, ಜನಸಾಮಾನ್ಯರಂತೆ ಕಾಯ್ದೆ ಬರಬೇಕು. ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಸಮಾನತೆ ಕೊರತೆ ಇಲ್ಲ. ಎಲ್ಲರೂ ಸೇಮ್ ಆಗಿ ಬರಬೇಕು. ನಮ್ಮ ಊರವರು ಬಂದರೂ ಕೂಡ, ನಮ್ಮ ಸಂಬಂಧಿಕರು ಬಂದರೂ ಕೂಡ ಅವರು ನಂಬರ್ ತೊಗೊಂಡೇ ಬರಬೇಕು. 15 ವರ್ಷದಲ್ಲಿ ನಮ್ಮ ಹಾಸ್ಟೆಲ್ ಓದಿದವರು AC ಆಗಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದು ಮತ್ತೆ ಅದನ್ನು ಅಂದರೆ ಸಮಾಜ ಋಣ ತೀರಿಸಿ ಅಲ್ಲಿ ಮತ್ತೆ ಮಕ್ಕಳಿಗೆ ದುಡ್ಡು ಕೊಟ್ಟು ಅವರಿಗೆ ಆಶ್ರಯ ಕೊಟ್ಟು ಹೋಗಿದ್ದಾರೆ. ಎರಡನೇದು, ನಮ್ಮ ಅಣ್ಣರ ಸಹಕಾರದೊಂದಿಗೆ ನಾವಿಲ್ಲೊಂದು ವೃದ್ಧಾಶ್ರಮ ಮಾಡಿದ್ವಿ. ಯೂಶಲಿ ಅದು ಆಗಬಾರ್ದು ಇತ್ತು, ಅದೇನೋ ಅನ್ಫಾರ್ಚುನೇಟ್ಲಿ ಬಂತದು. ಎಷ್ಟೋ ಜನ ರೋಡಿನ ಮೇಲೆ ಇರೋರನ್ನ ಅದಕ್ಕೆ ನಾವೊಂದು ಬಾತ್ರೂಮ್ ಕಟ್ಸ್ಕೊಟ್ಟಿದ್ವಿ, ಶೌಚಾಲಯ ಕಟ್ಸ್ಕೊಟ್ಟಿದ್ವಿ, ಎಷ್ಟೋ ಜನಕ್ಕೆ ನಾವು ಊಟದ ಪರಿಕರ ಕೊಟ್ಟಿದ್ವಿ. ಅದು ಬಿಟ್ಟು ನನಗೆ ತುಂಬ ಟಚ್ ಆಗೋದಂದರೆ ಬಡ ಮಕ್ಕಳುಗಳು. ಎಷ್ಟೋ ಜನ ಮಕ್ಕಳಿಗೆ ನಾವು ಪುಸ್ತಕ, ನಮ್ಮ ಡ್ರೈವರ್ ಮಕ್ಕಳಿಗೆ ನಾವು ಪುಸ್ತಕ ಕೊಡಿಸ್ತೀವಿ. ಎಷ್ಟೋ ಜನ MBBS ಓದೋಂಥ ಮಕ್ಕಳುಗಳಿಗೆ ನಾವು ಶಾಲಾ ಪುಸ್ತಕಗಳನ್ನು ಕೊಡಿಸಿದ್ವಿ. ಕಲ್ಯಾಣ ಕರ್ನಾಟಕದಲ್ಲಿ ಮನೆ ಮಾತಾಗಲು ಅವರ ಕುಟುಂಬದ ಸಹಕಾರವೇ ಕಾರಣ. ಪತ್ನಿ ಕೆ ಜ್ಯೋತಿ ಅವರು ತಮ್ಮ ಪತಿ ಆರಂಭಿಸಿದ ಸಹನಾ ಸ್ಕೂಲ್ನ ಹೊಣೆ ಹೊತ್ತು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿದ್ದಾರೆ. ಡಾಕ್ಟರ್ ಶಿವರಾಜ್ ಅವರ ಮಕ್ಕಳು ತಮ್ಮ ತಂದೆಯಂತೆ ವೈದ್ಯಕೀಯ ವೃತ್ತಿಯನ್ನ ಆಯ್ದುಕೊಂಡಿದ್ದು, ಹಿರಿಯ ಮಗ ಸಾತ್ವಿಕ್ MBBS ಮುಗಿಸಿ MD ಅಧ್ಯಯನ ಮಾಡುತ್ತಿದ್ದರೆ, ಕಿರಿಯ ಪುತ್ರ ಸೃಜನ್ MBBS 2ನೇ ವರ್ಷ ಅಧ್ಯಯನ ಮಾಡುತ್ತಿದ್ದಾರೆ. ಸಹೋದರ ರಾಜಶೇಖರ್ ರೆಡ್ಡಿ ಅವರು ಶಿವರಾಜ್ ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ನ ಹೆಸರು ಜ್ಯೋತಿ ಕೆ ಶಿವರಾಜ್. ಡಾಕ್ಟರ್ ಕೆ ಶಿವರಾಜ್ ಅವರ ಧರ್ಮಪತ್ನಿ. ಬಳ್ಳಾರಿ ನಮ್ಮ ಹುಟ್ಟೂರು. ನನಗೆ ಸಿಂಧನೂರಿಗೆ ಸರ್ ಜೊತೆಗೆ ಮದುವೆ ಮಾಡಿ 28 ವರ್ಷ
27 ವರ್ಷ ಮುಗಿದು 28ನೇ ವರ್ಷ ಸ್ಟಾರ್ಟ್ ಆಗಿದೆ. BSc ಬಳ್ಳಾರಿಯಲ್ಲಿ ಮುಗಿಸಿ MSc ನನ್ನ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿದೆ. ಸರ್ ಇಂಟ್ರೆಸ್ಟ್ ಎಜುಕೇಷನ್ ಫೀಲ್ಡಲ್ಲಿ ಸ್ಟಾರ್ಟ್ ಆದಾಗ ಚರ್ಚೆ ಮಾಡಿ ಒಂದು ಮಾಂಟೆಸರಿ ಸ್ಕೂಲ್ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂತು ಇಬ್ಬರಿಗೆ. 70 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಫಸ್ಟ್ ಇಯರು. ಅಲ್ಲಿಂದ ಅದು ಬೆಳೀತಾ ಇಷ್ಟರವರೆಗೂ ಮುಂದುವರೆದಿದೆ. ಆ್ಯಂಡ್ ವಿ ಹ್ಯಾವ್ 1300 ಸ್ಟೂಡೆಂಟ್ಸ್. ಅವರು ಎಲ್ಲ ಸ್ಟೆಪ್ಗಳು ತುಂಬ ಪರಿಣಾಮ ಬೀರುವಂಥದ್ದೇ ಆಗಿದೆ. ಅದರಿಂದ ನನಗೆ ಇದು ಒಂದೇ ಅಂತ ಹೇಳೋಕ್ಕೆ ಕಷ್ಟ. ಎಲ್ಲನೂ ಅವ್ರು ಮಾಡಿದ್ದು ತುಂಬ ಒಳ್ಳೆ ಕೆಲಸಗಳೇ ಅಂತ ನನಗನ್ಸುತ್ತೆ. ಖುಷಿ ಅನ್ನಿಸ್ತದೆ. ಪ್ರೀತಿನ ನೋಡ್ಕೊತಾರ್ರಿ ಮಕ್ಕಳ. ಮನೆಯಲ್ಲಿ ಸ್ವಲ್ಪ ಮಾತು ಕಡಿಮೆ ರೀ ಡಾಕ್ಟ್ರಿಗೆ ಮನೆಯಲ್ಲಿ. ಮತ್ತು ಪೇಷಂಟು ಮಕ್ಕಳ ಸಂಕಟ ಭಾರಿ ಇದರಲ್ಲಿಂದ ಮಾತಾಡಿಸ್ತಾ ಇರ್ತಾರೆ ರೀ. ತುಂಬ ಖುಷಿ ಅನ್ನಿಸ್ತದೆ. ಶಿವರಾತ್ರಿ ದಿನ ವಿಶೇಷ ದಿನದಿಂದೇ ಅವ್ರಿಗೆ ಜನ್ಮ ಆಗಿದ್ದವರು, ಅವತ್ತು ಜನಿಸಿದ್ದವಾಗ ಅವರು. ಅದ್ರ ಸಲುವಾಗಿ ನಾವು ಶಿವರಾಜ ಅಂತ ಹೆಸರಿಟ್ವಿ. ಎಲ್ಲರಿಗಿಂತ ಸ್ವಲ್ಪ ವಿಶೇಷ ಸ್ವಭಾವನೆ ಇತ್ತು ಅವರು. ಅದು ವಿಶೇಷವಾಗಿ ಮಕ್ಕಳ ಬಗ್ಗೆ, ತನಗಿಂತ ಸಣ್ಣ ಮಕ್ಕಳ ಬಗ್ಗೆ ಅವರು ಭಾಳಷ್ಟು ಪ್ರೀತಿ ಇಟ್ಕೊಂಡು ಅವ್ರ ಜೊತೆಗೇ ಕಾಲ ಕಳೀತಿದ್ರು, ಅವ್ರ ಜೊತೆಗೇ ಆಟ ಆಡ್ತಿದ್ರು. ಮಕ್ಕಳಿಂದ ಮೊದಲಿಂದನೂ ಪ್ರೀತಿ ಅವರಿಗೆ. ಅದಕ್ಕೆ ಬಹುಶಃ ಈ ಮಕ್ಕಳ ಆಸ್ಪತ್ರೆ ಮತ್ತು ಸ್ಕೂಲ್ ಮಾಡಬೇಕಂತಂದರೆ ಅದೇ ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ. 7 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಸುಮಾರು ಒಂದು 10 ತಾಸುಗಳನ್ನು ಕೆಲಸ ಮಾಡ್ತಾರೆ ಅವರು. ಜೊತೆಗೇ ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಯಾವುದರ ಒಂದು ಸಾಮಾಜಿಕ ಜನಪರ ಯಾವುದರ ಹೋರಾಟಗಳಲ್ಲಿ ಅವರು ಪಾಲ್ಗೊಳ್ತಾರೆ. ಬಹಳ ಅದೊಂದು ಆಸ್ತಿ ಅವರಿಗಿದೆ. ಎಂಥ ತಮ್ಮ ವಿಜಯ ಶೆಡ್ಯೂಲ್ ಇದ್ದರೂ ಸಹಿತ ಬಿಡು ಮಾಡ್ಕೊಂಡು ಹೋಗಿ ಅಲ್ಲರ ಕುಂದುಕೊರತೆಗಳನ್ನು ಕೇಳಿ ಅದಕ್ಕೆ ಸೂಕ್ತವಾಗಿ ಪ್ರತಿಕ್ರಿಯೆ ನೀಡ್ತಾರೆ. ನಾವು ಕೂಡ ಪ್ರತಿಯೊಂದು ಅವರ ಕಾರ್ಯಚಟುವಟಿಕೆಗಳಿಗೆ, ಅವರ ಆಸೆಗಳಿಗೆ, ಅವರು ಇದಕ್ಕೆ ಕುಟುಂಬ ಯಾವತ್ತೂ ಒತ್ತಾಸೆಯಾಗಿದೆ. ಮೆಡಿಕಲ್ ಶಾಪನ್ನು ನೋಡ್ಕೊತಾ ಇದ್ದೀನಿ. ಇನ್ನೊಬ್ಬ ಸಹೋದರ ಅಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಒಂದು ಆಸ್ಪತ್ರೆಯಲ್ಲಿ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಅವರು ಸಹಿತ ನಮ್ಮ ಆಸ್ಪತ್ರೆಯಲ್ಲಿ ಯಾವುದಾದ್ರೂ ನಿರ್ವಹಣೆಯ ಸಮಸ್ಯೆ ತಲೆದೋರಿದಾಗ ಸೂಕ್ತ ಸಲಹೆ ಸೂಚನೆಗಳನ್ನು ಅವರು ನೀಡ್ತಾ ಇರ್ತಾರೆ. ಅವರು ಜೊತೆಗಿರ್ತಾರೆ. ನನ್ನ ಹೆಸರು ಕವಿತಾ. ನಾನು ರಾಜಶೇಖರ ರೆಡ್ಡಿ ಅವರ ಪತ್ನಿ, ಡಾಕ್ಟ್ರ ಅಣ್ಣನ ಹೆಂಡತಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ. ಡಾಕ್ಟ್ರು ಅವ್ರ ಬಗ್ಗೆ ಭಾಳ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸ್ತದೆ. ಒಂದೇ ಕುಟುಂಬದ ಥರ ಇದ್ದೀವಿ ಎಲ್ಲರೂ. ಅವರೆಲ್ಲ ಮಾಡೋ ಕೆಲಸಕ್ಕೆ ತುಂಬ ಹೆಮ್ಮೆ ಅನಿಸ್ತತೆ ನಮಗೆ. ಅವ್ರನ್ನ ನೋಡಿದರೆ ಭಾಳ ಇದಾಗ್ತದೆ. ಅವ್ರನ್ನ ನೋಡಿ ಕಲಿಬೇಕನ್ನಿಸ್ತದೆ ಇನ್ನು ಭಾಳಷ್ಟು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಾತ್ವಿಕ್. ಕನ್ನಡದ ಮಹಾನ್ ಚಿಂತಕ ಕವಿ DV ಗುಂಡಪ್ಪನವರು ಅವ್ರ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದಿನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ನಮ್ಮ ತಂದೆಯ ಜೀವನವನ್ನು ನೋಡಿದಾಗ ನನಗೆ ಯಾವಾಗಲೂ ಈ ಸಾಲಗಳು ನೆನಪು ಬರುತ್ತದೆ. ಯಶಸ್ಸು ಅವರಿಗೆ ತಲೆ ಬಾಗಿಸಿಕೊಳ್ಳಲು ಕಲಿಸಿತು, ತಲೆ ಎತ್ತಿಕೊಳ್ಳಲು ಅಲ್ಲ. ಅವರು ಒಂದು ಕರ್ಮಯೋಗಿ. ಪೀಡಿಯಾಟ್ರಿಕ್ ಕ್ಷೇತ್ರ ಸುಲಭವಲ್ಲ. ನಿದ್ರೆ ಇಲ್ಲದ ರಾತ್ರಿಗಳು, ಭಾವನಾತ್ಮಕ ಒತ್ತಡಗಳು ಹಾಗೂ ಮಕ್ಕಳ ಜೀವನ ಪ್ರಶ್ನೆಯಲ್ಲಿರುವ ಕ್ಷಣಗಳು. ಆದರೂ ಅವರು ಶಾಂತಿಯಿಂದ ದೃಢವಾಗಿ ಕರ್ತವ್ಯ ನಿರ್ವಹಿಸಿದರು. ನುಡಿಗಿಂತ ನಡೆ ಮುಖ್ಯ ಎಂದು ನನಗವರು ಯಾವಾಗಲೂ ಹೇಳ್ತಾರೆ. ಇವೆಲ್ಲದರ ನಡುವೆಯೂ ಅವರವರ ಮೃದುವಾದ ಸ್ವಭಾವವನ್ನು ಯಾವತ್ತೂ ಕಳೆದುಕೊಳ್ಳಲಿಲ್ಲ. ಈ ಕಾರಣಕ್ಕಾಗಿ ಇಂದು ಸಿಕ್ಕ ಈ ಗೌರವ ಪ್ರಶಸ್ತಿಯೆಲ್ಲ ಬರೀ ಒಬ್ಬ ಶ್ರೇಷ್ಠ ವೈದ್ಯನಿಗೆ ಸಿಕ್ಕ ಪ್ರಶಸ್ತಿ ಅಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಮನುಷ್ಯನಿಗೆ ಸಿಕ್ಕ ಪ್ರಶಸ್ತಿ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಅವರು ನನಗೆ ಹೇಗೆ ಬದುಕಬೇಕೆಂದು ಪಾಠ ಮಾಡಲಿಲ್ಲ, ಯಶಸ್ಸಿನ ದಾರಿ ತೋರಿಸಲಿಲ್ಲ. ಅವರು ಬದುಕನ್ನು ಅವರು ಬದುಕಿದರು ಅಷ್ಟೇ, ನಾವು ನೋಡಿ ಕಲಿತೆವು. ಐ ವಿಶ್ Almighty gives you all the strength in the world to serve the mankind as you are doing now. Congratulations. ಡಾಕ್ಟರ್ ಶಿವರಾಜ್ ಅವರ ಸಾಧನೆಗಾಗಿ ರಾಯಚೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ರತ್ನ ಶಿರೋಮಣಿ ದೆಹಲಿ, ಕರ್ನಾಟಕ ರತ್ನ ಶ್ರೀ ಪ್ರಶಸ್ತಿ, ವಿಶ್ವ ವೀರಶೈವ ಸಂಸ್ಕೃತಿ ಪ್ರತಿಷ್ಠಾನ, ಕಾಯಕಶ್ರೀ ಪ್ರಶಸ್ತಿ ಚಿತ್ರದುರ್ಗ ಮುರುಘಾಮಠ, ಅತ್ಯುತ್ತಮ ವೃತ್ತಿನಿರತ ಪ್ರಶಸ್ತಿ, ವಿಜಯಶ್ರೀ ಪ್ರಶಸ್ತಿ, ಮೈಸೂರಿನಲ್ಲಿ ಇಂಡಿಯನ್ ಮೆಡಿಕಲ್ ಅವಾರ್ಡ್, ಭಾರತದ ಶ್ರೇಷ್ಠ 100 ವೈದ್ಯರಲ್ಲಿ ಡಾಕ್ಟರ್ ಕೆ ಶಿವರಾಜ್ ಅವರು ಒಬ್ಬರು ಎಂದು ಗೌರವ, ಕನ್ನಡ ವೈದ್ಯ ಬರಹಗಾರ ರಾಜ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ನಾ ಸೋಮಶೇಖರ್ ಅವರಿಂದ ಪ್ರಶಸ್ತಿ ಸ್ವೀಕಾರ, ವೈದ್ಯ ದಿನಾಚರಣೆ ಎಂದು ರಾಜ್ಯದ ಆರೋಗ್ಯ ಸಚಿವರಿಂದ ಉತ್ತಮ ಮಕ್ಕಳ ವೈದ್ಯ ಪ್ರಶಸ್ತಿ ಪ್ರದಾನ ಸೇರಿ ಹಲವಾರು ಪ್ರಶಸ್ತಿಗಳು ಸಂದಿವೆ. ಕಾಯಕವೇ ಕೈಲಾಸ ಅಂತ ಏನಾದರೂ ಯಾರಾದರೂ ಅಂದ್ಕೊಂಡಿದ್ರೆ
ಅದನ್ನೇನು ಸಾಧನೆ ಮಾಡಬೇಕಂದ್ರೆ ಅದನ್ನೇ ಒಂದು ಮುಂದಿಟ್ಕೊಂಡ್ಬಿಟ್ರೆ ಯುವ ಪೀಳಿಗೆ ಮುಂದೆ ಬರ್ಬೋದು. ನಾನು ರವಿ ಬೆಳಗೆರೆ ಪುಸ್ತಕ ಓದ್ತಾ ಬೆಳೆದವನು, ಅವ್ರು ಹೇಳ್ತಾ ಇದ್ರು, ನೀವು ಹೆಸರು ಮಾಡಬೇಕಂತ ಅನ್ಕೊಂಡಿದ್ರೆ ಬರೀ ಹೆಸರು ಮಾಡ್ತೀರ. ನೀವು ಹೆಸರು ಮಾಡಲಿಕ್ಕೆ ಏನು ದುಡ್ಡದು ಬೇಕಿಲ್ಲ. ಒಂದು ಕೆಂಪು ಶಾಲೆ ಹಾಕ್ಕೊಂಡು ರೋಡಿನ ಮೇಲೆ ನಿಂತು ಒಂದು ಸಂಘಟನೆ ಮಾಡಿಬಿಟ್ರೆ ಹೆಸರು ಮಾಡ್ಬೋದು. ಆದರೆ ನೀವು ಕೆಲಸ ಮಾಡಬೇಕಂತ ಕೆಲಸ ಶ್ರದ್ಧೆ ಶ್ರಮದಿಂದ ನಿಮ್ಮ ಕಾಯಕವೇ ನಾಯಕವಾಗಿ ಕೆಲಸ ಮಾಡಿದಾಗ ನಿಮ್ಮ ಹಿಂದೆ ದುಡ್ಡು, ಹಣ, ಯಶಸ್ಸು ಎಲ್ಲ ಬರುತ್ತೆ. ಹಾಗೂ ಯುವ ಪೀಳಿನ ಏನಾದರೂ ಇದ್ದರೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ದುಡ್ಡನ್ನೇ ಮುಂದಿಟ್ಕೋಬೇಡ್ರಿ ಅಥವಾ ಹೆಸರನ್ನೇ ಮುಂದಿಟ್ಕೋಬೇಡ್ರಿ. ನೀವು ಕೆಲಸ ಅಂತ ಪ್ರಾರಂಭ ಮಾಡಿದಾಗ ನಿಮ್ಮ ಯಶಸ್ಸು ಮತ್ತು ಸಾಧನೆ ನಿಮ್ಮಿಂದ ಅವೆಲ್ಲ ಕೀರ್ತಿ ಬರುತ್ತೆ ಅಂತ ಯುವ ಪೀಳಿಗೆ ಹೇಳ್ತಾ ಇದ್ದೇನೆ. ಇದೀಗ ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜ್ ಅವರ ಕೊಡುಗೆಗಳನ್ನು ಪರಿಗಣಿಸಿ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುತ್ತಿದೆ.